ಭಾಳ ಚಲೋ ಚಲೋ ಅದಾರ. ನಾವು ಅವ್ರಿಗೆ ಸ್ವಲ್ಪ ಚಲೋ ಅಂತ ಮಾಲಿನ ಹಾಕಿರ್ತೀವಿ. ಮನೆ ಚುನಾಪ್ ಒಂದು 2,000 ರೂಪಾಯಿ ಮಾಲಿ ಹಾಕ್ಯಾನ. ಇವ ಹಾಕ್ಯಾನ, ಅವ್ರಿಗೆ ಹಾಕ್ಸೊಂದಾರ. ಆದ್ರೆ ಮಾಲಿಲ್ಲ, ದಾರ ಅಷ್ಟ ಐತದ. ಹಾಂ, ನಾ ಹೇಳೋದು ಏನಂತಂದ್ರೆ, ಸೃಷ್ಟಿ ಮಾಡ್ತಕ್ಕಂಥ ತಾಕತ್ತು ಭೂಮಿ ತಲೆ ಮ್ಯಾಗ ಇಬ್ಬರಿಗೆ ಅದ. ಒಂದು ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ಜನ್ಮದಾತೆ ತಾಯಿ ಹೆಣ್ಮಗಳಿಗೆ ಒಂದದ. ಎರಡನೇದಾಗಿ ಭೂಮಿ ತಾಯಿ ಮಡಿಲೊಳಗೆ ಸಸಿ ಹಾಕಿದ್ವಿ ಅಂದ್ರೆ, ಬೀಜ ಹಾಕಿದ್ವಿ ಅಂದ್ರೆ ಬೆಳೆ ಬರ್ತದ. ಆ ಭೂಮಿ ತಾಯಿಗೆ ನೀರು ಕೊಡತಷ್ಟ ಕೇಳಕ್ ಬಂದೀವಿ ನಾವು. ಈ ಜಿಲ್ಲಾ ರಾಜಕಾರಣಿಗಳು ವಿಧಾನಸೌಧದೊಳಗೆ ಬಹಳ ಚಂದ 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 ಮಾತಾಡ್ತಿರ್ತೀರಿ. ಆಲಮಟ್ಟಿ ಎತ್ತರ 519 ಐತಿ, 524.256 ಆಗಬೇಕಂತ ಹೇಳಿ ಒಂದ ಉದಾಹರಣೆ ಕೊಡ್ತೀನಿ ನೀರಾವರಿ ಬಗ್ಗೆ. 1987 ಮಹದಾಯಿ ಹೋರಾಟ ಅಂತ ಆಗೋದು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಜೀವಂತಿದ್ದಾಗ 13.5 TMC ಕುಡಿಯುವ ನೀರಾವರಿಗಾಗಿ 7.6 TMC ಕುಡಿಯುವ ನೀರಿಗಾಗಿ ಹೋರಾಟ ನಡೆದಿತ್ತು. ಗುಂಡೂರಾವ್ ಸರ್ಕಾರ ಇಬ್ಬರು ರೈತರ ಮ್ಯಾಗ ಗೋಲಿಬಾರ್ ಮಾಡಿ ಕೊಂದ್ರವ್ರು. ಕೊಂದಾಗ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಗುಂಡು ಹಾಕಿದ ಗುಂಡೂರಾಯನಿಗೆ ಮತ ಹಾಕಬೇಡ್ರಿ ಅಂತ ಹೇಳಿದ್ರು. ಕರ್ನಾಟಕದೊಳಗೆ ಗುಂಡೂರಾವ್ ಸರ್ಕಾರನ ಬಿದ್ದು ಹೋತಿದ ರೈತ ಸಂಘ ತಾಕತ್ತದ. ಯಾರು MLA ಅವ್ರಿ ಇದು ನೀರಾವರಿದ ಯಾವ ಪಕ್ಷದವ್ರು ಅದಾರ್ರಿ? ಹೌದಾ? ಅವ್ರದ ಸರ್ಕಾರ ಐತಲ್ಲ, ಇಲ್ಲಿ ಯಾಕೆ ಕುಣಿಸಿದ್ರು ಮಾರಾಯ? ರೊಕ್ಕನ ಇಲ್ಲ ಒಳಗ. ಇಷ್ಟು ಮಂದಿ ಅದಿರುತ್ತಮ್ಮ, ನಾವೊಂದೇನು ಕೆಟ್ಟ ಹೇಳಂಗಿಲ್ಲ ಸರ್. ಯಾಕೆ ನೀರಾವರಿ ಅಧಿಕಾರಿಗಳು ಯಾಕೆ ಬರ್ತಾ ಇಲ್ಲ? ಬರ್ತಾರ್ರಿ, ಬಾ ಅಂತ ಹೇಳಿ ಸರ. ನಾವು ಬಿಸಿಲಾಗ ಕುಂಡ್ರದು, ಅವ್ರು ಆಫೀಸ್ನಾಗ ಕುಂಡ್ರದು. ಪಾಪ ನೀವೆಲ್ಲ ನಮ್ಮ ರೈತರ ಮಕ್ಕಳ ಅಧಿಕಾರಿಗಳು ಬಿಸಿಲಾಗ ನಿಂತೀರಿ, ನಿಮಗೆ ಗೌರವದ. ಇಲ್ಲ, ನನಗೆ ಸ್ವಲ್ಪ ರಾಜಕಾರಣಿಗಳ ಹೆಸರು ನೆನಪಿರಂಗಿಲ್ಲ. ನಿಮಗೆ ಅಷ್ಟೇ ರಾಜಕಾರಣ, ನನಗೆ ಸ್ವಲ್ಪ ಅವೆಲ್ಲ ಬರಿತಿರ್ತವೆ, ಬೇಡ. ನಮ್ಮ ವೇದಿಕೆಗೆ ಪರಮ ಪೂಜ್ಯರ ಹೆಸರು ಏನಂದ್ರಲ್ಲ ಅಪ್ಪ ಅವ್ರದ್ದು? ಪರಮ ಪೂಜ್ಯ ಶ್ರೀಮ ನಿರಂಜನ ಚಿಮ್ಮಲಿಗೆ ಮಹಾಸ್ವಾಮಿಗಳು ನಿಮ್ಮ ನೀರಾವರಿ ಹೋರಾಟದ ವೇದಿಕೆಗೆ ಬಂದ ದಿವ್ಯ ಸಾನ್ನಿಧ್ಯ ಉಣಿಸ್ಕೊಂಡಾರ. ಜೋರಾದ ಚಪ್ಪಾಳೆ ಮೂಲಕ ಮಹಾತ್ಮರನ್ನು ಸ್ವಾಗತ ಮಾಡಿಕೊಡ್ರಿ. ನಮ್ಮ ಹೋರಾಟದ ವೇದಿಕೆಗೆ ರಾಜಕಾರಣವನ್ನು ದೂರ ಸರಿಸಿ ಅನ್ನ ಹಾಕಿರ್ತಕ್ಕಂಥ ಅನ್ನದಾತನ ವಿಷಯವನ್ನ ಜಗತ್ತಿಗೆ ತೋರಿಸುವ ಸಲುವಾಗಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಬಳಗಕ್ಕೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಡ್ರಿ. ಇನ್ನೊಬ್ರು ಯಾರೋ ಜಿಲ್ಲಾ ಮುಖಂಡರದಾರ, ನಿಂಗರಾಜ್ ಆಲೂರವ್ರು. ಎಲ್ಲಿದ್ರು? ವೇದಿಕೆ ಮ್ಯಾಗ ಬರ್ರಿ. ಬಿಜಾಪುರ ಜಿಲ್ಲೆ ಜಿಲ್ಲಾ ಮುಖಂಡರು ನಿಂಗರಾಜ್ ಆಲೂರವ್ರು. ನಮ್ಮದ ರೈತ ಸಂಘದ ಪರಿಸ್ಥಿತಿ ಹೆಂಗಾಗ್ಯದ ಅಂದ್ರೆ, ಈ SLC ಎಕ್ಸಾಮ್ ಬಂದವರ ವಿದ್ಯಾರ್ಥಿಗಳು ಓದಕ್ಕಾಗೋದಿಲ್ಲ. ಹುಬ್ಬಳ್ಳಿ ಎಸ್ಕಾಂ, ಗುಲ್ಬರ್ಗ ಎಸ್ಕಾಂ ಬಂದ್ ಮಾಡೋದು, ರೋಡ್ ಬಂದ್ ಮಾಡೋದು, ರಾತ್ರಿ ಎಲ್ಲ ಎಕ್ಸಾಮ್ ಮುಗಿತಕ್ಕ ಕರೆಂಟ್ ಕೊಡ್ರಿ ಅಂತ ಹೋರಾಟ ಮಾಡೋರು. KVಗೆ ನಾವ, ನೀರಾವರಿಗೆ ನಾವ, ತೊಗರಿ ಜೋಳಕ್ಕ ಬೆಂಬಲ ಬೆಲೆಗೂ ನಾವ, ಘಟಪ್ರಭಾ ಎಡದಂಡೆ ಬಲದಂಡೆ ಕಾಲುವೆಗೆ ನಾವ, ಹುಕ್ಕೇರಿ ನೀರಾವರಿಗೆ, ರಾಮದುರ್ಗ ನೀರಾವರಿ 13 ಜಿಲ್ಲಾ ಮುಳುಗಡೆ ಆಗಿ ಇಷ್ಟೆಲ್ಲ ತೊಂದರೆ ಆದರೂ ಸಹಿತ ಚುನಪ್ಪ ಪೂಜಾರಿ ಅವರಿಗೆ ನೇತೃತ್ವದೊಳಗೆ 13 ಜಿಲ್ಲೆ ಮುಳುಗಡೆ ಆಗಿರ್ತಕ್ಕಂಥ ಸಂತ್ರಸ್ತರಿಗೆ 1200 ಕೋಟಿ ಯಡಿಯೂರಪ್ಪನವರು CM ಇದ್ದಾಗ ಪರಿಹಾರ ಕೊಡಿಸಿರ್ತಕ್ಕಂಥವ್ನು ಯಾವ ಕರ್ನಾಟಕದ MLA ಸಚಿವ ಕೊಡಿಸಿಲ್ಲ, ಚುನಪ್ಪ ಪೂಜಾರಿ ಕೊಡಿಸ್ಯಾನ. ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಕಾರಿಗೆ ಬೆಳಗಾವದೊಳಗೆ ಅಡ್ಡ ಬಿದ್ದ ಅರೆಸ್ಟ್ ಆಗಿ 12 ತಾಸು ಜೈಲಿನಾಗ ಕುಂತ 13 ಜಿಲ್ಲೆಗೆ 1200 ಕೋಟಿ ಕೊಡಿಸ್ತಾವ. ಯಾವ MLAನೂ ಕೊಡಿಸಿಲ್ಲ, ಯಾವ MPನೂ ಕೊಡಿಸಿಲ್ಲ. ಕೊಡಿಸಿದವರು ರೈತ ಸಂಘದವರು. ನಿಮ್ಮ ಟಾವಲ್ ಶಕ್ತಿ ಇದೆ. ಅದಕ್ಕಾಗಿ ನಾನು ಹೇಳುವಂಥದ್ದು ಏನು ಅಂತಂದ್ರೆ, ಈ ತಮ್ಮ ಸ್ವಲ್ಪ ರೈತ ಸಂಘದವ್ರು ದಾರಿ ಬಿಡ್ರಿಪ್ಪ. ಬರ್ತಾರೆ, ಬರ್ರಿ ಸರ್. ಈ ಕುರ್ಚಿ ಅಷ್ಟು ಹಾಕ್ರಿ ಚಂದಾಗಿಲಿ, ಕೊಡು ಸರ್. ತಮ್ಮ ಹಾಂ, ಸ್ವಲ್ಪ ಹಂಗ ಡಬಲ್ ಬಬಲ್ ಆದವ್ರು ಮಾತಾಡ್ತಿರ್ತಾರೆ, ಅಲ್ಲೇ ಬಾಜು ಇದ್ದವ್ರು ಶಾಂತ ಮಾಡ್ರಿ ತಮ್ಮ. ಹಾಂ,
ಸರ್ ನೀವು ಕೊಡ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಅನ್ನದಾತನಿಗೆ, ಚುನಪ್ಪ ಪೂಜಾರಿ ಅವರಿಗೆ, ಅನ್ನದಾತನಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಈ ಭಾಗದ ಅನೇಕ ರೈತರ ಸಮಸ್ಯೆಗಳನ್ನು ಇಟ್ಟುಕೊಂಡು ಇವತ್ತು ನಾವೆಲ್ಲ ರೈತರು ಒಂದಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಹೋರಾಟಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರು ಹಾಗೂ ಅಧ್ಯಕ್ಷರಾದಂಥ ಚಿನ್ನಪ್ಪಣ್ಣರು, ಗೌರವಾಧ್ಯಕ್ಷ ಶಶಿಕಾಂತ್ ಗುರೂಜಿಯವರು ಈ ಕಾರ್ಯಕ್ರಮಕ್ಕೆ ಈ ಹೋರಾಟದಲ್ಲಿ ಬಂದಿದ್ದಾರೆ. ನಮ್ಮೆಲ್ಲ ರೈತರ ಪರವಾಗಿ ಅವರಿಗೆ ತುಂಬ ಸ್ವಾಗತವನ್ನು ಕೋರೋಣ. ದಯವಿಟ್ಟು ನಾವು ಮುಂಚೆ ಹೇಳಿದ್ದೀವಿ, ಲೆಟ್ರ್ ಕೂಡ ಕೊಟ್ಟಿದ್ದೀವಿ, ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಸಾಹೇಬರು ಕೂಡ ಹೇಳಿದ್ದೀವಿ, ಕಂಪಲ್ಸರಿ MD ಇರಬೇಕು ಅಂತ ನಾವು ಹೇಳಿದ್ದೀವಿ. KB ಜನಲ್ MD ಅವರು ಇರಬೇಕಂತ ನಾವು ಹೇಳಿದ್ದೀವಿ. ನಾವಂತೂ MD ಅವ್ರ ಮುಖಾನ ನೋಡಿಲ್ಲ, ನಾವು MD ಮುಖಾನ ನೋಡಿಲ್ಲ, ಯಾರು MD ಅದಾರಂತ ಗೊತ್ತಿಲ್ಲ. ಯಾರು ರೈತರಿಗೆ ಗೊತ್ತೈತೇನಪ್ಪ? ಯಾರು ನೋಡಿದ್ರೇನೋ? ಇಲ್ಲ. MD ಆಫೀಸ್ ಆಲಿಮಟ್ಟಾಗಾಯ್ತು ಏನು ಬೆಂಗಳೂರಾಗಾಯ್ತು? ಮತ್ತೆ ಎಲ್ಲಿರ್ಬೇಕು ಅವರು? ಆಲಿಮಟ್ಟಾಗ ಇರ್ಬೇಕು. ಒಂದು ದಿನಾನು ಕೂಡ ಆಲಿಮಟ್ಟಿಗೆ ಬರಲ್ರಿ ಗುರುಗಳ. ಕೇಳ್ರಿ, ಇಲ್ಲಿ ಟೂರಿಗೆ ಬರ್ತಾರಲ್ಲ, ಟೂರಿಗೆ ಬಂದಾಗ ಯಾವಾಗಾರ ಒಮ್ಮೆ ಬರ್ತಾರೆ ಅಷ್ಟೇ. ಹಾಂ, ಪಿಕ್ನಿಕ್ ಬಂದಾಗ ಬರೋದು. ಹೈಕೋರ್ಟ್ ಹೇಳಿದೆ, ನೀವು KB ಜನಲ್ಲ MD ಅವರು ಕಂಪಲ್ಸರಿ ಆಲಿಮಟ್ಟಲ್ಲೇ ಇರಬೇಕು ಅಂತ ಹೇಳಿದರೆ, ಆದರೆ ಅವರು ಇರಲ್ಲ. ಒಂದು ವೇಳೆ MD ಅವರು ಇಲ್ಲಿ ಇದ್ದಿದ್ರೆ, ಹಾಗೆ ನಮ್ಮ ಆಯುಕ್ತರು, ಕಮಿಷನರ್ ಭೂಸುಧಾರಣೆ ಇಲಾಖೆ ಏನೈತಲ್ಲ, ಅವ್ರ ಆಯುಕ್ತರು ಏನು ಬಾಗಲಕೋಟೆಗೆ ಇದ್ದಿದ್ರೆ ಈ ಯಾವ ಸಮಸ್ಯೆಗಳು ಕೂಡ ಬರ್ತಿದ್ದಿಲ್ಲ. ನಮಗೆ 2020ರಲ್ಲಿ ನಮ್ಮ ಹೊಲಕ್ಕೆ ನೀರು ಬರ್ತಿತ್ತು. ಇವ್ರು ಇಲ್ಲಾರಕ್ಕೆ ಇಲ್ಲಿ ಫೈಲ್ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕು, ಮತ್ತು ಅಲ್ಲಿಂದ ಇಲ್ಲಿ ಕರೆಕ್ಷನ್ಗೆ ಬರ್ಬೇಕಪ್ಪ ಅಂತ ಮತ್ತೆ 6 ತಿಂಗಳು ತಗೋತದ. 6 ತಿಂಗಳು ತಗೋತದ. ಇವತ್ತು ನಾಗರಬಟ್ಟ ಏತ ನೀರಾವರಿ ಯೋಜನೆ 2017ರಲ್ಲಿ ಸ್ಟಾರ್ಟ್ ಆಯ್ತು. ಆ ಟೆಂಡರ್ನಲ್ಲಿ ಹೇಳಿದ್ದಾರೆ, ಹೆಡ್ ವರ್ಕ್ ಬಂತು, ಮುಖ್ಯ ಕಾಲುವೆ ವರ್ಕ್ ಬಂತು, ಎರಡೂ ಸೇರಿಸಿ 30 ತಿಂಗಳದಾಗ ಮುಗಿಸ್ಬೇಕಂತ ಅವರೇ ಹೇಳಿದರು. ಮುಗಿದತ್ತೇನ್ರಿ? 30 ತಿಂಗಳದಾಗ ಮುಗಿದದ? ಆಯ್ತಪ್ಪ. ಕಾಲುವೆ ಟೆಂಡರ್ ಕರೆಕ್ಕಿಂತ ಮುಂಚೆ ನಿಮಗೆ ಒಂದು ನೋಟಿಸ್ ಕೊಟ್ಟು GMC ಮಾಡಿ ನಿಮಗೇನ್ರ ಅವಾರ್ಡ್ ಕಾಪಿ ಕೊಟ್ರ? ಹೇಳ್ರಿ. ಅವರು ಬಂದಿಲ್ಲ. ಯಾವರ ಅಧಿಕಾರಿಗಳು, ಭೂಸ್ವಾಧೀನ ವಿಶೇಷ ಅಧಿಕಾರಿಗಳಾಗಲಿ, ಸರ್ವೇದರ್ ಆಗಲಿ, ಯಾರಾದ್ರೂ ನಿಮ್ಮ ರೈತರಿಗೆ ಒಂದು ನೋಟಿಸ್ ಕೊಟ್ಟು ಇಂಥ ದಿನ ನಿಮ್ಮ ಹೊಲಕ್ಕೆ ಬರಾಕತ್ತಿದ್ವಿ, ಈ ಕಾಲುವೆಗೆ ನಿಮ್ಮ ಹೊಲ ಹೋಗೈತಿ, ನೀವು ಇರ್ಬೇಕಂತ ಯಾವತ್ತಾದ್ರೂ ಹೇಳಿದಾರನ್ರಿ? ಇಲ್ಲ. ಹೇಳಿದಾರ? ಇಲ್ಲ. ಎಟ್ಲೀಸ್ಟ್ ನಿಮ್ಮ ಹೊಲ ಎಷ್ಟು ಹೋಗಿದೆ ಅಂತಾರ ಏನಾರ ಹೇಳಿದಾರ? ಅದೂ ಇಲ್ಲ. ಗುರುಗಳ ಕೇಳ್ರಿ, ಇಲ್ಲಿ ನಂಬಲ್ಲಿ ಹೆಂಗಾಗಿದೆ ಅಂತ ಹೇಳ್ತೀನಿ ರೀ. ಹೊಲ ಹೋದದು ಒಬ್ಬೊಂದು, ಇವರು ನೋಟಿಸ್ ಕೊಟ್ಟದ್ದು ಒಬ್ಬೊಂದು, ಬಿಲ್ ಮತ್ತೊಬ್ಬನಿಗೆ ಆಗೈತ್ರಿ. ಅದು ಎಲ್ಲಿ ಕುಂತ GMC ಮಾಡೋದಂತಂದ್ರೆ, ಎಲ್ಲಿ ಮಾಡೋದಂತಂದ್ರೆ ಇಲ್ಲೇ ಆಫೀಸ್ನಾಗ AC ರೂಮ್ನಾಗ ಕುಂತು, ಇಲ್ಲ ಎಲ್ಲರ ಕುಂತು ಮಾಡಿಬಿಡ್ದ್ರಿ. ಮತ್ತೇನು ಹೇಳುದು? ಕಾಲುವೆ ಯಾಕೆ ನಿಂತದ್ರಿ ಅಂತ ಕೇಳಿದ್ರೆ ಏನು ಹೇಳ್ತಾರೆ? ಇಲ್ರಿ, ಅಲ್ಲಿ ರೈತರು ಸಹಕಾರ ಕೊಡೋಲ್ಲಾಗ್ಯಾರ, ಅದಕ್ಕೆ ಕಾಲುವೆ ನಿಂತೈತ್ರಿ ಅಂತೇಳಿ ನಮ್ಮನ್ನೇನು ಓಟ್ ಹಾಕಿ ಕಳಿಸಿದೀವಲ್ಲ ಜನಪ್ರತಿನಿಧಿ, ಅವರು ಹೇಳ್ತಾರೆ, ಅವ್ರ ಜೊತೆಗೆ ಅಧಿಕಾರಿಗಳು ಹೇಳ್ತಾರೆ. ತಪ್ಪು ಯಾರ್ದು? ಗುರುಗಳೇ, ಮೊನ್ನೆ ಜನಪ್ರತಿನಿಧಿಗಳು ಹೇಳಿದರು, ನಮ್ಮ ಜನಪ್ರತಿನಿಧಿಗಳು ಏನಂತಂದ್ರೆ ರೈತರ ತೊಂದರೆ ಮಾಡಿದರೆ ಅದಕ್ಕೆ ಕಾಲುವೆ ನಿಂತದಂತ ಹೇಳಿದರು. ನಾವು ರೈತದೇನು ತಪ್ಪೈತೇನ್ರಿ? ನಾವೇನು ಕೇಳಕತ್ತಿದ್ದೀವಿ? ನಮ್ಮ ಹೊಲಕ್ಕೆ ಅವಾರ್ಡ್ ಕಾಪಿ ಕೊಡ್ರಿ, ನಾವೇನ್ರ ರೊಕ್ಕ ಕೇಳಿದೇನೋ. ನಮ್ಮ ರೈತರು ಏನು ಹೇಳ್ಯಾರಿ? ನಾವು ರೈತರು ತಕರಾರು ಮಾಡಿದರೆ 90% ಕಾಲುವೆನ ಹೆಂಗೆ ಮುಗಿಸ್ತಿದ್ದೀರಪ್ಪ ನೀವು? ಹೆಂಗೆ ಮುಗಿಸ್ತಿದ್ರಿ ಹೇಳ್ರಿ? ಅದರಲ್ರಿ ಗುರುಗಳೇ, 4-5 ಜನ ರೈತರು
ಬರೀ 1.5 ಕಿಲೋಮೀಟರ್ ನಿಂತಿದೆ, ಅಲ್ಲೊಂದು 300 ಮೀಟ್ರ್, ಅಲ್ಲೊಂದು 200 ಮೀಟ್ರ್. ಯಾಕಂದ್ರೆ ಆ ರೈತರು ಈ ಭೂ ಸ್ವಾಧೀನ ಇಲಾಖೆಗೆ ಏನು ಅಡ್ಡಾಡಕತ್ತಾರಲ್ರಿ, ಅವ್ರು ನೋಡಿ ಹಂಚಿಬಿಟ್ರ. ಅವ್ರು 10 ದೊಡ್ಡ ಚಪ್ಪಲಿ ಹಿಡ್ದಾರಿ, ದಿನ ಅಳತಾರ, ಕಣ್ಣ ನೀರು ಹಾಕ್ತಾರ, ನಾಚಿಗೆ ಬರ್ಬೇಕು. ಮಾನ ಮರ್ಯಾದೆ ಏನ್ರ ಐತೆ? ಏನ್ರ ಇದೆ ನಾ ಇವ್ರಿಗೆ? ಇಲ್ಲ. ಇವತ್ತು ಭೂ ಸ್ವಾಧೀನ ಅವರೇ ಯಾಕೆ ಹೇಳ್ತದೆ 2013 ಏನಪ್ಪ ಅಂತಂದ್ರೆ, ಪೂರ್ವನ ಆದ್ಮೇಲೆ ಒಟ್ಟು 3 ವರ್ಷದಲ್ಲಿ ಮುಗಿಸ್ಬೇಕೆಲ್ಲ, ಅವಾರ್ಡ್ ಕಾಪಿ ಕೊಟ್ಟು ಎಲ್ಲ ಮುಗಿಸ್ಬೇಕ್ರಿ ಗುರು ಅವರೇ ಹೇಳ್ತಾರೆ. ಇವ್ರು ಮಾಡಂಗಿಲ್ರಿ. ಮತ್ತೇನು ಮಾಡೋದು, ಮತ್ತೆ ಏದಿಂದ ಚಲೋ ಮಾಡಿರ್ತಾರ್ರಿ, ಮತ್ತೆ ಇವ್ರು ಮಾಡಂಗಿಲ್ಲ, ಮತ್ತೆ 3 ವರ್ಷ ಆಗಿಬಿಡ್ತದ, ಮತ್ತೆ ರಿಸೆಟ್ ಅಂತಾರ್ರಿ, ಮತ್ತೆ ಏದಿಂದ ಚಲೋ ರೀ. ನಮ್ಗೆ ಹಿಂಗೆ ಹೊಂಟು ಬಿಡೋದು 2012ರಿಂದ ಹೊಂಟೋದಿಲ್ಲ ಹೊಂಟದು. ಆದರೂ ನಮ್ಮ ರೈತರು ಆಯ್ತಪ್ಪ ನಮ್ಮ ಹೊಲಕ್ಕೆ ನೀರರ ಬರಲಿ, ಎಲ್ಲರಿಗೆ ಅನುಕೂಲ ಆಗತ್ತಂತೇಳಿ ಏನೂ ನೋಟಿಸ್ ಇಲ್ಲದೆ ಇದ್ರು ಕೂಡ, ಬೇರೆದವ್ರು ನೋಟಿಸ್ ಬಂದರೂ ಕೂಡ ನೀವು ಕಾಲುವೆ ಅಡ್ಡಿಸ್ಕೊಂಡಿದ್ರಿ ಇಲ್ಲ? ಯಾರು ಬಂದಿಲ್ಲ. ಯಾವತ್ತು ನಾವು ಗುರುಗಳ ಜೊತೆ ಚರ್ಚೆ ಮಾಡಿ, ಗುರುಗಳ ನಮಗೆ ಭಾಳಷ್ಟು ಪ್ರಾಬ್ಲಮ್ ಇದೆ ರೀ, ನಿಮ್ಮ ಬೆಳಗಾವಿ ರೈತರಂಗ ನಮ್ಮ ಮಂದಿ ಅಷ್ಟು ಹುಷಾರಿಲ್ಲ, ಇನ್ನೂ ಸಂಘಟನೆ ಇಲ್ಲರಿ ಗುರುಗಳ, ನಾವು ಭಾಳ ಹಿಂದದೀವಿ. ಯಾಕಂದ್ರೆ ನಮಗೆ ರೈತ ಸಂಘ ಅಂದ್ರೆ ಏನಂತ ಗೊತ್ತಿಲ್ಲ, ಬರೀ ನಮ್ಮ ರಾಜಕೀಯ ಪಾರ್ಟಿಗಳು ಗೊತ್ತಷ್ಟೇ, ಊರಾಗ ಅದೇ ಸಂಘಟನೆ ಅದಾವ, ನಮ್ಮಲ್ಲಿ ರೈತ ಸಂಘನ ಇಲ್ರಿ ಗುರುಗಳ. ನಿಮ್ಮಲ್ಲಿ ಆದ್ರೆ ಬಾರ್ಕಲ್ ತೊಗೊಂಡು ಬಿಡ್ತಿದ್ರಿ ಇವ್ರಿಗೆ, ಜನಪ್ರತಿನಿಧಿ ಇವ್ರಿಗೆ. ಅದಕ್ಕೆ ನನಗೆ ಹೇಳಿದರು ಏನಂತ, ನೀವು ರೈತರ ಹೆಸರ ಮೇಲೆ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡಬೇಡ್ರಿ ಅಂತ ಹೇಳಿದರು. ತಮ್ಮ ನೀವು ಸರಿಯಾಗಿ ಕೆಲಸ ಮಾಡಿದ್ರೆ ನಮ್ಮ ರೈತರು ನಾವು ಇಲ್ಲೇ ಯಾಕೆ ಬರ್ತಿದ್ದೇವೆ, ಗುರುಗಳು ಯಾಕೆ ಇಲ್ಲೇ ಯಾಕೆ ಬರ್ತಿದ್ರಿ ಹೇಳ್ರಿ? ಬರ್ತಿದ್ದೇವ್ರ? ಇಲ್ಲ. ಈಗ ಯಾವತ್ತು ನಾವು ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಚಿನ್ನಪ್ಪಣ್ಣ ಪೂಜಾರಿ ಅವರು ಪ್ರೆಸ್ ಮೀಟಿಂಗ್ ಮಾಡಿ ಮುದ್ದೆ ಬಡದಲ್ಲಿ ಹೇಳಿದಾಗ, ಅವಾಗ ಅಧಿಕಾರಿಗಳು ಒಬ್ಬೊಬ್ಬರು ಊರಿಗೆ ಬರಕತ್ತಾರ. ನಮಗೆಲ್ಲರಿಗೆ ರೈತರಿಗೆ ಹಚ್ತಾರೆ, ಎಲ್ಲಿದ್ರಪ್ಪ ಬರಕತ್ತೀವಪ್ಪ ಊರಿಗೆ, ಬರೀ ಏನಿಲ್ಲ ಕಾಲುವೆ ಅಡ್ಡಸ್ರಿ, ನಿಮ್ಗೆ ಅವಾರ್ಡ್ ಕಾಪಿ ಮಾಡಿ ಕೊಡ್ತೀನಿ ಅಂತ ಯಾವ ಥರ ಕರೆದಾರನ್ರಿ ಹೇಳ್ರಿ? ನಿಮ್ಗೆ ಕರೆದ್ರ? ಇಲ್ಲ. ನಮ್ಮದು ಏನು ತಪ್ಪಿದೆ, ರೈತರು ಏನು ತಪ್ಪಿದೆನಾ? ಮತ್ತು ಅವಾರ್ಡ್ ಎಲ್ಲ ನೀವೇ ಟೆಂಡರ್ ಕರೆದ್ರಿ, ಯಾಕೆ ಕರೆದ್ರಿ ಟೆಂಡರ್? ಕರಿಬಾರ್ದಾಗಿತ್ತು. ಇವತ್ತು ನೀವು ಅವಾರ್ಡ್ ಮಾಡಿ ಟೆಂಡರ್ ಕರೆದಿದ್ರೆ ನಮ್ಮ ರೈತರು ನಿಮ್ಮ ಆಫೀಸ್ ಚಪ್ಪಲಿ ಹೇರ್ಕೊಂಡಂಗೆ ಅಡ್ಡಾಡಂಗೆ ಆಗ್ತಿದ್ದಿಲ್ಲ. ಇವತ್ತು ಅನೇಕ ಜನ ಯಾವಾರವ್ರು ಬಂದಿದ್ದಾರೆ, ಎಲ್ಲ ರೈತರು ಬಂದಿದ್ದಾರೆ. ಗುರುಗಳ 2012ರಲ್ಲಿ ಚಿಮ್ಮಲಗಿ ಪೂರ್ವ ಮತ್ತು ಈಸ್ಟ್ ಕಾಲುವೆಗೆ ಎಲ್ಲ ರೈತರು ಹೊಲ ಕಳ್ಕೊಂಡಿದ್ದಾರೆ. ಇನ್ನೂ ಅದ್ರಾಗ ಒಂದಿಷ್ಟು ಮಂದಿಗೆ ಅವಾರ್ಡೂ ಆಗಿಲ್ಲ. ಯಾರಿಗೆ ಅವಾರ್ಡ್ ಆಗ್ಯದ, ಕೋರ್ಟ್ ಆರ್ಡರ್ ಆಗ್ಯದ, ಎಲ್ಲ ಆಗ್ಯದ, ಆದ್ರೆ ರೊಕ್ಕ ಕೊಡಕ್ಕೆ ರೆಡಿ ಇಲ್ಲ. ಹೆಂಗಪ್ಪ ಅಂತಂದ್ರೆ, ಯಾವಾಗಾರ ನಮ್ಮ ಮನೆ ಭಿಕ್ಷುಕರು ಬಂದಾಗ ಹಾಕ್ತೆ ಗೊತ್ತ, 2 ರೂಪಾಯಿ 3 ರೂಪಾಯಿ ಹಂಗೆ 1 ಲಕ್ಷ ಕೊಟ್ಟೆ, 2 ಲಕ್ಷ ಕೊಟ್ಟೆ. ಯಾಕೆ? ಅದಕ್ಕೆ ಇವತ್ತು ನಾವು ಏನು ಚಿಮ್ಮಲಗಿ ಮತ್ತು ಈಸ್ಟ್ ಮತ್ತು ವೆಸ್ಟ್ ಕಾಲುವೆಗೆ, ಮುಳವಾಡ ಕಾಲುವೆಗೆ ಯಾರು ರೈತರು ಜಮೀನು ಕಳ್ಕೊಂಡಿದಾರಲ್ಲ ಅವ್ರಿಗೆ ಮೊದಲು ಪೂರ್ಣ ಪರಿಹಾರ ಕೊಡುವಂತ ಕೆಲಸ ಮಾಡ್ರಿ ಅಂತ ನಾವು ಹೋರಾಟ ಮಾಡಕತ್ತಿದ್ದೀವಿ ಇಲ್ಲಿ ಬಂದು. ನಾವಿವತ್ತು ನಾಗರಬಟ್ಟ ಈಗ ಹೇಳ್ತಾರೆ ಅಧಿಕಾರಿಗಳು, ಇಲ್ರಿ ನಿಮ್ದೆಲ್ಲ ಮುಗಿದ ಬಿಟ್ಟದ, ಯಾಕೆ ಹೋರಾಟ ಮಾಡಕತ್ತೀರಿ ಅಂತ ಕೇಳಕತ್ತಾರೆ ಗುರುಗಳು. ಏನೂ ಇಲ್ರಿ, ಅಲ್ಲೊಂದು ಇಟಾಚಿ ಇಟ್ಟದ, ಅದು ಮೊನ್ನೆ ಒಂದು ಸ್ವಲ್ಪ ಚಲೋ ಮಾಡ್ಯಾರ, ಅವನು ಸ್ವಲ್ಪ ಹಡ್ಡ್ಯಾರ್ರಿ. ಏನೂ ಇಲ್ಲ. ನಾ ಹೇಳ್ತಾ ಇದ್ದೀನಿ, ಭಾಳಷ್ಟು ಜನ ನಾಗರಬಟ್ಟ ಕಾಲುವೆಗೆ ನಮ್ಮ ಇಲ್ಲಿ ಎಲ್ಲ ನಮ್ಮ ನಾಗರಬಟ್ಟ ರೈತರಿದ್ದಾರೆ, ಕಾಲುವೆಗೆ ಮನೆ ಕಳ್ಕೊಂಡಾರ. ಆ ಮನೆ ಕಳ್ಕೊಂಡ್ರೆ 20 ಲಕ್ಷ ಕಟ್ಟಿ ಅವ ಮನೆ ಕಟ್ಟಿದೇನ್ರಿ ಗುರುಗಳ, ಅವನಿಗೆ 1.5 ಲಕ್ಷ ಮಾಡಿದ್ದಾರೆ ನೋಡ್ರಿ GMC. ಏನು ಮಾಡಿ ಎಲ್ಲಿ ಹೋಗಿ ಊರ್ಲಾಕ ಹೋಗ್ಬೇಕು ಕೇಳವ? ಹಾಗೆ ಇವತ್ತು ಅನೇಕ ಗಿಡಗಳು ಹೋಗಿದ್ದಾರೆ, ತೆಂಗಿನ ಗಿಡಗಳು ಹೋಗಿದ್ದಾರೆ. ತೆಂಗಿನ ಗಿಡ ಹೋದದ್ದು ಒಬ್ಬೊಂದು, ಆ ತೆಂಗಿನ ಗಿಡ ಹಾಕಿದ್ದು ಇನ್ನೊಬ್ಬೊಂದು. ಇಲ್ಲೇ ಅದಾರ, ಎಲ್ಲ ರೈತರು ಅದಾರು. ಈ ವ್ಯವಸ್ಥೆ ಇವತ್ತು ಇಲ್ಲಿದೆ. ಹಿಂಗೆ ಯಾಕೆ ಆಗ್ತದಪ್ಪ ಅಂದ್ರೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಹಿಂಗೆ ಹಾಕತ್ತದ. ಈಗ ಮತ್ತೇನು ಮಾಡ್ಬೇಕು ಹೇಳ್ರಿ? ಮತ್ತೆ GMC ಕ್ಯಾನ್ಸಲ್ ಮಾಡ್ಬೇಕು, ಮತ್ತೆ ಮರು GMC ಮಾಡ್ಬೇಕ್ರಿ. ಮತ್ತೆ ಎಷ್ಟು ವರ್ಷ ತಗೋರು ಮತ್ತೆ ಹಿಂಗೆ. ಅದಕ್ಕೆ ಇವತ್ತು ನಾವು ಹೇಳ್ತಾ ಇದ್ದೇವೆ, ನೀವು ಯಾವ ರೈತರು ತಕರಾರು ಮಾಡಿದಾರಲ್ಲ ಅವೆಲ್ಲ ರೈತರಿಗೆ ಇವತ್ತು ಈ ಹೋರಾಟದ ವೇದಿಕೆಯಲ್ಲೇ ನೀವು ಮೊದಲು ಅವಾರ್ಡ್ ಕಾಪಿ ಕೊಡ್ರಿ. ಅವ್ರು ಅವಾರ್ಡ್ ಕಾಪಿ ಕೊಟ್ಟು ಕೆಲಸ ಚಾಲು ಮಾಡ್ರಿ.
ಉಳಿದ ರೈತರಿಗೆ ಒಂದು ವಾರದಲ್ಲಿ ನೀವೇ ನಾಗರಬಟ್ಟಕ್ಕೆ ಬಂದು ಅಲ್ಲೆಲ್ಲ ಮೀಟಿಂಗ್ ಮಾಡಿ ಎಲ್ಲ ಮಾಡಿ ಒಟ್ಟರಿಗೆ ಮೊದಲು ಅವಾರ್ಡ್ ಕಾಪಿ ಕೊಡೋಕಂತ ಕೆಲಸ ಮಾಡ್ರು ಪುಣ್ಯಾತ್ಮರ ಅಂತ ನಾವು ಹೇಳಕತ್ತಿದ್ದೀವಿ. ನೀವು ಮಾಡಕ್ಕೆ ರೆಡಿ ಇಲ್ಲ. ನೀವು ಮಾಡಿದ್ರೆ ಇವತ್ತು ನಾಗರಬಟ್ಟ 2020ರಲ್ಲಿ ಮುಖ್ಯ ಕಾಲುವೆ ನೀರು ಬರ್ತೈತೆ. ಅದೆಲ್ಲ ಕಾಲುವೆಗಳೆಲ್ಲ ಹರಿದಪ್ಪ ಅಂತಂದ್ರೆ ಅವಕ್ಕೆ ನಾವು ಹೊಲಕ್ಕಿಟ್ಟು ಪಂಪ್ ತೋತಿದ್ದೇವೆ, ಎಲ್ಲ ಹಳ್ಳಗಳು ಹರಿತಿದ್ದು, ನಮ್ಮೆಲ್ಲ ಮಾನಭಾವಿ ಕಿಲಾರಟ್ಟಿ ಎಲ್ಲ ಜನ ಬದುಕ್ತಿದ್ರು. ನೀವು ಮಾಡಲಿಲ್ಲ, ನೀವು ಹಂಗೆ ಕೂತ್ಬಿಟ್ಟಿದ್ರಿ. ಗುರುಗಳೇ 2022 ಅಂತ ಕಾಣುತ್ತೆ ಇಲ್ಲಿದೆ. ಆ ನಾಗರಬಟ್ಟದ ಏನು ಮಾಡಿಲ್ಲ, ಹೆಡ್ ವರ್ಕ್ ಮಾಡಿಲ್ಲ. KBಗೆ ವರ್ಷ ಏನಪ್ಪ ತಿಂಗಳ ಒಂದು 5 ಲಕ್ಷ ರೂಪಾಯಿ ಕಟ್ತಾರೆ ನೋಡ್ರಿ ಗುರುಗಳು. ವೇಸ್ಟ್ ರೀ ಅದು. KBಗೆ ರೀ 5 ಲಕ್ಷ ಮಿನಿಮಮ್ ಚಾರ್ಜ್ ಕಟ್ಟಕತ್ತಾರೆ. ಅದಕ್ಕೆ ಕೊಟ್ಟಿದ್ದೆ ನಿಮ್ಮ ಕಾಪಿ ನೋಡ್ರಿ ಅದತ್ತು. ಹಾಂ ಏನೂ ಇಲ್ಲಲ್ರಿ. ಮತ್ತು ಇವ್ರು ಕೆಲಸನ ಮಾಡಲ್ಲ, ಮತ್ತು ಅದು ಮಿನಿಮಮ್ ಚಾರ್ಜ್ ಇರೋದಲ್ರಿ. ಅದೆಲ್ಲ ಸ್ಯಾಂಕ್ಷನ್ ತೊಗೊಂಡಿರ್ತಾರೆ ಎಷ್ಟು KV ಅಂತ ಹೇಳ್ರಿ. ಅದಕ್ಕೆ ಕಟ್ಕೋ ತೊಗೊಂಡ್ಬಿಟ್ಟಿದ್ದಾರೆ. ಯಾವ ಕೆಲಸನೂ ಇಲ್ಲ. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ನೀವು ಕೂಡಲೇ ಅವ್ರಿಗೆ ಎಲ್ಲ ಅವಾರ್ಡ್ ಕಾಪಿ ಕೊಟ್ಟು, ಯಾರು ತಕರಾರು ಮಾಡಿದರೆ ಅವ್ರಿಗೆಲ್ಲ ಅವಾರ್ಡ್ ಕಾಪಿ ಕೊಡ್ರಿ. ಕೂಡಲೇ ನೀವು 1 ತಿಂಗಳಲ್ಲಿ ಕೆಲಸ ಮುಗಿಸ್ಬೇಕು. ಜೂನ್ ಅಂತ್ಯದಲ್ಲಿ ಕೆಲಸ ಮುಗಿಸ್ಬೇಕು. ಆಗಸ್ಟ್ 1ನೇ ತಾರೀಕಿಗೆ ನೀರು ಹಾರಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ನಾವು ಹೋರಾಟ ಮಾಡ್ತಿದ್ದೇವೆ. ನೀವು ಮಾಡಲಿಲ್ಲ ಅಂತಂದ್ರೆ ನಾವು ನಿಮ್ಮನ್ನು ಬಿಡೋಂಗಿಲ್ಲ. ನಾವು ರೆಡಿಯಾಗೇ ನಿಂತಿದ್ದೀವಿ. ಈ ದಿನ ನಮ್ಮ ರೈತರು ಸುಮ್ಮಿದ್ರು. ಆದರೆ ಗುರುಗಳ ನಮ್ಮ ರೈತರು ಹೆಂಗೆ ಗೊತ್ತನ್ರಿ, ಮೊದಲು ಎದ್ದೇಳಲ್ರಿ. ಎದ್ರ ಅಂತಂದ್ರೆ ಅವ್ರು ಗುದ್ದು ಹೋಗ್ರು ಬಿಡೋಂಗಿಲ್ಲ. ನಮ್ಮಲ್ಲಿ ಆ ತಾಕತ್ತು ಐತಿ. ನಾವು ಎಲ್ಲರಿಗೂ ಗೌರವ ಕೊಡ್ತೀವಿ, ಎಲ್ಲ ಅಧಿಕಾರಿ ಕೈ ಮುಗಿತೀವಿ, ನಾವೆಲ್ಲ ಮಾಡ್ತೀವಿ. ಆದರೆ ಇವರು ಕೆಲಸ ಮಾಡಿಲ್ಲ. ಅದಕ್ಕೆ ಆ ಕೆಲಸ ಮಾಡಬೇಕು. ಅದರ ಜೊತೆಗೆ ಗುರುಗಳೇ ಇನ್ನೊಂದು ಮಹಾಪಾಪದ ಕೆಲಸ ಹೇಳ್ತೀನಿ ರೀ. ಇವ್ರು ಏನು ಮಾಡ್ಯಾರ ಅಂತೇಳಿ, ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗೆ ಜನ್ಮಕ್ಕೆ ನಾಚಿಗೆ ಬರಬೇಕು. ಜನ್ಮಕ್ಕೆ ನಾಚಿಗೆ ಬರ್ಬೇಕು ರೀ ಇವ್ರಿಗೆ. ಯಾಕಂತ ಹೇಳ್ತೀನಿ ಕೇಳ್ರಿ ನೀವು. ಗುರುಗಳೇ ನಾರಾಯಣಪುರ ಡ್ಯಾಮ್ ಕಟ್ಟಿದ್ದಾರೆ. ನಾರಾಯಣಪುರ ಡ್ಯಾಮ್ ಕಟ್ಟಿ ಮುದ್ದೇಬೇಳೆ ತಾಲೂಕಿನ ಮತ್ತು ಬಾಗಲಕೋಟೆ ಜಿಲ್ಲೆ ಹುಣಗುಂದ ತಾಲೂಕಿನ ಅನೇಕ ಹಳ್ಳಿಗಳ ರೈತರು ನಾರಾಯಣಪುರ ಡ್ಯಾಮಿಗೆ ಭೂಮಿ ಕಳ್ಕೊಂಡಿದ್ದಾರೆ. ಗುರುಗಳು ಇವರೆಲ್ಲ ಮುಳುಗಡೆ ಅಂತ ಮಾಡಿದ್ದಾರೆ. ಆ ಮುಳುಗಡೆ ಅಂತ ಏನು ಮಾಡಿದಾರಲ್ಲ, ಅವಾಗ ನಮ್ಮ ರೈತರಿಗೆ 1000-1500 ಕೊಟ್ಟಿದ್ದಾರೆ ಇಲ್ರಿ. ಅವಾಗ ಕೊಟ್ಟು ಆ ರೈತರೆಲ್ಲ 190% ರೈತರು ಭೂಮಿನಿಲ್ಲ ಏನಿಲ್ಲ. ಇವತ್ತು ಗೋವಾ ಮಹಾರಾಷ್ಟ್ರ ಎಲ್ಲರೂ ದುಡಿಯಕ್ಕೆ ಹೋಗ್ಬಿಟ್ಟಿದ್ದಾರೆ. ಗುರುಗಳೇ ಮತ್ತೆ ಇವತ್ತು ಏನಾಗಿದೆ ಅಂತಂದರೆ ಅದು ಅಷ್ಟಾಗಿಲ್ರಿ. ಈಗ ಏನಾಗಿದೆಪ್ಪ ಅಂದ್ರೆ ಹೆಚ್ಚುವರಿಯಾಗಿ ಸುಮಾರು 7,000-10,000 ಎಕರೆ ಭೂಮಿ ನೀರಾಗೈತ್ರಿ. ಎಷ್ಟೈತ್ರಿ? 20 ವರ್ಷ ಮೇಲೆ ಐತಿ ನೀರ ಬಿದ್ದಿದೆ. ಇದ್ರ ಬಗ್ಗೆ ಯಾರಿಗೆ ಚಿಂತೆ ಇಲ್ಲ. ಜನಪ್ರತಿನಿಧಿ ನಾಚಿಗೆ ಬರಬೇಕು. ಇದನ್ನು ಕೇಳಿದ ತಕ್ಷಣ ನೀವು ರೈತರ ಹೆಸರ ಮೇಲೆ ರಾಜಕಾರಣ ಮಾಡಬೇಡ್ರಿ ಅಂತ ಕತೆ ಹೇಳ್ತಾರೆ ನಮಗೆ. ಹಾಂ ಇವತ್ತೆಲ್ಲ ಭಾಳ ಚೆನ್ನಾಗಿ ರೈತರು ಬಂದಿದ್ದೀರಿ ನೀವು. ಅಪ್ ಟು ವೀರೇಶ್ ನಗರಿಂದ ಹಿಡ್ಕೊಂಡು ನಾಲ್ತೋಡ್ ಹಿಡ್ಕೊಂಡು ಇವತ್ತು ಅಂಗಡಿಗೆ ಈ ಹೊಳೆದಂಡಿಗಳು ಏನು ಹಳ್ಳಿಗಳು ಯಲಗೂರು ತನ ಮುಳುಗೈತಿ ನೋಡ್ರಿ. ಯಲಗೂರು ತನ ಮುಳುಗಿದು. ಅದ್ರಾಗ ಗುರುಗಳೇ 2010 ಹಿಂದೆ ಒಂದಿಷ್ಟು ಮಂದಿ ಹೋರಾಟ ಮಾಡ್ಯಾರ್ರಿ. ಪಾಪ ಅವ್ರು ಹೋರಾಟ ಮಾಡಿ ಇಲ್ಲ ನಮ್ದು ಹೆಚ್ಚುವರಿ ಮುಳುಗಡೆ ಆಗಿದೆ, ನೀವು ಸರ್ವೆ ಮಾಡಬೇಕು ಅಂತಂದಾಗ ಆಯ್ತು ಅಂತೇಳಿ ಒಂದು ಸಮಿತಿ ಮಾಡಿ ಒಂದು ಪ್ರೈವೇಟ್ ಏಜೆನ್ಸಿ ಕೊಟ್ಟು ಸರ್ವೆ ಮಾಡಿದ್ದಾರೆ ಗುರುಗಳು. ಸರ್ವೆ ಮಾಡಿ ಅದು FRL ಅಂತ ಇರ್ತದಲ್ರಿ. ಅದು ನಮಗೂ ಗೊತ್ತಿಲ್ಲ, ಅದ್ರ ಇಂಜಿನಿಯರ್ ಗೊತ್ತದ್ರಿ. ಅಲ್ಲಿ ಏನಾಗ್ಯದ ಅಂತಂದ್ರೆ ಈಗೆಲ್ಲ ಹೂಳು ತುಂಬಿಬಿಟ್ಟದ್ರಿ. ಆ ಡ್ಯಾಮ್ ಕೆಪಾಸಿಟಿ ಕಮ್ಮಿ ಆಗಿಬಿಟ್ಟದ. ಹೂಳು ತುಂಬಿದಕ್ಕೆ ಏನಾಗೈತಪ್ಪ ಅಂದ್ರೆ ವಾಟರ್ ಛಿದ್ರ ಹಾಕತ್ತೈತಿ. ಆಗ ಏನಾಗೈತೆ ಹೊರಗೆ ಬರಾಕತ್ತದ. ಹೊರಗೆ ಬಂದು ಈಗ ಏನಾಗಿದೆಪ್ಪ ಅಂತಂದ್ರೆ ಸುಮಾರು 10,000 ಎಕರೆ ಭೂಮಿ ಹಾಳಾಗಿದೆ. ಅಷ್ಟೇ ಅಲ್ಲ, ಆ ನೀರು ನಿಂತ ಮೇಲೆ ಒಳಗೆ ತ್ಯಾವ್ ತಗೋತದ. ತ್ಯಾವ್ ತಗೊಂಡು ಎಲ್ಲ ಹೊಲ ಹೋಗ್ಯದ್ರಿ. ಗುರುಗಳ ನಂದ 4 ಎಕರೆ ಹೋಗಿತ್ತು ರೀ. ನಾನು 4 ಎಕರೆ ಹೋಗಿತ್ತು. ಅದಕ್ಕೆ ನ್ಯಾಯ ಮಾಡಿದೆ. ಆ ಮಾತು KB ಅಲ್ಲೇ ಹೊಳೆನ ಮಣ್ಣು ತೊಗೊಂಬಂದು ಯಾಕಂದ್ರೆ ಹೊಳಿ ಬರೋದ್ರಿ. 3-4 ವರ್ಷಕ್ಕೊಮ್ಮೆ ಬರ್ತದೆ, ಒಟ್ಟು ಕೊಚ್ಕೊಂಡು ಹೋಗ್ಬಿಟ್ಟಿರ್ತದೆ. ಮತ್ತೆ ತೊಗೊಂಬಂದು ಹಾಕಿ 25 ಲಕ್ಷ ಖರ್ಚು ಮಾಡಿ ಮತ್ತೊಂದು ಶುದ್ಧ ಮಾಡ್ಕೊಡಿವಿ. ಪಾಪ ರೈತರು ಅಲ್ಲೇ ನಮ್ಮ ಹೊಲ ಪಕ್ಕಕ್ಕಿದ್ದಾರೆ. ಗುರುಗಳೇ ಎಲ್ಲಿ ಹೋಗಿದಾರಪ್ಪ ಅಂತಂದ್ರೆ ಮುದ್ದೇಬೇಳದಲ್ಲಿ ಬಿದಿರು ಕುಂದಿಯಲ್ಲಿ ಚಾ ಮಾರ್ತಾ ಇದ್ದಾರೆ, ಒಬ್ರು ಕಾಯಿಪಲ್ಲೆ ಮಾರ್ತಾ ಇದ್ದಾರೆ. ಸುಮಾರು 10 ಎಕರೆ ಹೊಲ ಕಳ್ಕೊಂಡಿದ್ದಾರೆ. 10 ಎಕರೆ ಹೊಲ ಕಳ್ಕೊಂಡಿದ್ದಾರೆ ಇಲ್ರಿ. ಹಾಂ ನಾಚಿಗೆ ಬರ್ಬೇಕಿಲ್ಲ ಇವ್ರಿಗೆ. ಏನಾಗಿದೆ ನೋಡೋಕ್ಕಾಗಲ್ಲ. ನೀವು MD ಇದ್ರೆ, ನೀವೆಲ್ಲ ಅಧಿಕಾರಿಗಳಿದ್ರೆ ಈ ಪರಿಸ್ಥಿತಿ ಬರ್ತಿತ್ತ ರೈತರಿಗೆ? ಬರ್ತಿದ್ದಿಲ್ಲ. ನೀವು ಯಾವ MDಗಳಾಗಲಿ, ಯಾವ ಇವತ್ತು SCಗಳಾಗಲಿ, CEಗಳಾಗಲಿ, ನೀವು ಯಾವತ್ತು ಹೊಳೆದಂಡಿಗೆ ಅಡ್ಡಾಡಿರಿ ಹೇಳ್ರಿ. ನಾನು ಹೋಗಿದ್ದೀರಾ?
ಇಲ್ಲ. ರೈತರ ಕರೆದು ಏನಾರ ಮೀಟಿಂಗ್ ಮಾಡಿದ್ರ? ಇಲ್ಲ. ಏನೂ ಇಲ್ಲ. ಇಲ್ಲ. ಕಡೆಗೆ ನಮ್ಮ ಓಟ್ ಹಾಕ್ಸೋಣ ಹೋಗ್ಯಾರಲ್ಲ, ಹೆಸರನ್ನೇ ಕುಂತಾರಲ್ಲ, ಅವ್ರು ಪುಣ್ಯಾತ್ಮರು. ಅವ್ರು ಯಾವತ್ತಾದ್ರೂ ಬಂದು ಕೇಳ್ಯಾರೇನ್ರಿ? ಅದೂ ಇಲ್ಲ. ಅವರು 5 ವರ್ಷಕ್ಕೊಮ್ಮೆ ಬರ್ತಾರ, ಮತ್ತು ನಮಗೂ ಒಂದು 500 ರೂಪಾಯಿ ಕೊಡ್ತಾರೆ, 4 ದಿನ ಕೂಡಿಸ್ತಾರ. ನಾವು ಕೂಡದಕ್ಕೆ ನಿಷೇಧಾಗ ಆಯ್ತು, ನನ್ನ ಕಾಂಗ್ರೆಸ್ಸು ನನ್ನ BJP ನೀವು ಹಾಕಿ ನೀವು ಕುಂತು ಬಿಡ್ತೀರಿ, ಮುಗಿತಲ್ಲಿ. ಅದಕ್ಕೆ ಇವತ್ತು ನಾವು ಹೇಳ್ತಾ ಇದ್ದೇವೆ, ಹೊಳೆದಂಡೆ ಎಲ್ಲ ರೈತರ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಮಾತಾಡ್ತಾ ಇದೆ. ನೀವು ಕೂಡಲೇ ಮರು ಸರ್ವೆ ಮಾಡ್ಬೇಕು. ಏನು ಇವತ್ತು ನಾರಾಯಣಪುರ ಹಿಂದಿನ ಏನು ಮುಳುಗಡೆ ಆಗಿದೆಯಲ್ಲ, ನೀವು ಸರ್ವೆ ಮಾಡ್ರಿ. ಮತ್ತೆ ಸರ್ವೆ ಮಾಡಾಗನ ಯಾವಾಗ ಬರೋದ್ರಿ? ಮೇದ ಬಂದೆ ಅವಾಗ ಅಲ್ಲ, ಯಾವಾಗ ಫುಲ್ ನೀರು ನಿಂದಿರ್ತೈತಿ ನೋಡು. ಯಾವಾಗ ನಿಂದಿರ್ತೈತಿ? ಫುಲ್ ಯಾವಾಗ ನೀರು ಇರ್ತೈತಿ ರೀ ಡ್ಯಾಮ್ನಾಗ? ಆಗಸ್ಟು ಸೆಪ್ಟೆಂಬರ್ನಾಗ ಬಂದು ನೀವು ಖುದ್ದಾಗಿ ಒಂದು ಸಮಿತಿ ಮಾಡ್ಬೇಕು. ನೀವೆಲ್ಲ ಸಮಿತಿ ಮಾಡಿ ಅಲ್ಲಿ ಅದಕ್ಕೆ ಯಾವತ್ತು ಆ ಊರಿಗೆ ಹೋಗೋಕ್ಕಿಂತ ಮುಂಚೆ ನೀವೆಲ್ಲ ರೈತರಿಗೆ ಹೇಳ್ಬೇಕು, ನಾವು ಇಂಥ ನಿಮ್ಮ ಊರಿಗೆ ಬರ್ತಾ ಇದ್ದೇವೆ ಹೇಳಿ, ಅಲ್ಲಿ ನೀವು ನೋಟಿಸ್ ಕೊಟ್ಟು ನೀವು ಹೋಗಿ ಒಂದು ಸಭೆ ಮಾಡಿ ಅಧಿಕಾರಿ ಕರ್ಕೊಂಡು ಕೆರೆ ಎಟ್ಟೆಟ್ಟು ಮುಣಿಗ್ಯದಂತ ನೋಡ್ಕೊಂಬರ್ರಿ. ಪುಣ್ಯಾತ್ಮರು ನಾವು ಹೇಳ್ತಾ ಇರೋದು, ನೀವು ನೋಡ್ಕೊಂಬರ್ರಿ. ನೀವು ನೋಡ್ಕೊಂಬರ ಕೆಲಸ ಮಾಡಕತ್ತಿಲ್ಲ. ಅದಕ್ಕೆ ಇದು ಮಾಡ್ಬೇಕು. ಇದು ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಇನ್ನು ಮುಂದೆ ರೈತರು ಭಾಳ ದಿನ ಓದಿಲ್ಲ, ಇನ್ನು ಬಾರ್ಕಲ್ ತೊಗೊಂಡು ನಿಮ್ಮ ಆಫೀಸಿಗೆ ಬರ್ತಾರೆ, MLA ಮನೆಗೆ ಹೋಗೋ ಪರಿಸ್ಥಿತಿ ಬರ್ತದೆ. ಆ ಪರಿಸ್ಥಿತಿ ಆಗಿದೆ. ಅದು ಆಗ್ಬಾರ್ದಪ್ಪ ಅಂತಂದರೆ ನಮ್ಮಷ್ಟು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿ ಗೌರವ ಕೊಡುವಂಥ ರೈತರು ಎಲ್ಲಿ ಇಲ್ರಿ ಗುರುಗಳ. ನಮ್ಮ ಬಿಜಾಪುರದ ಮಂದಿ ಭಾಳ ಗೌರವ ಕೊಡ್ತಾರೆ. ಇಷ್ಟಾದ್ರೂ ನೋಡ್ರಿ, ಏನಕ್ಕೆ ಕೇಳಿಲ್ಲ ನೋಡ್ರಿ. 20 ವರ್ಷ ಆಯ್ತು ರೀ, ಹೊಲ ನೀರಾಗ ನಿಂತದ್ರಿ, ಎಲ್ಲ ಹೊಲನ ಹೋಗ್ಬಿಟ್ಟಾವ, ಆದರೂ ಒಂದು ದಿನನೂ ಕೇಳಿಲ್ಲ ಅವರು. ಯಾರ ಮುಂದೆ ಹೇಳ್ಬೇಕು ಕೇಳ್ರಿ? ಕೇಳೋರು ಯಾರಾದ್ರ? ಯಾರೂ ಇಲ್ಲ. ಈ ಕೆಲಸ ಆಗ್ಬೇಕು. ಈಗಾಗಲೇ ಒಂದು ಸರ್ವೆ ಮಾಡಿದ್ದಾರೆ. ಏನಪ್ಪ ಅಂತಂದರೆ ನಾನು ಗುರುಗಳಿಗೆ ಕೊಡ್ತೇನೆ ನೋಡ್ರಿ. ಗುರುಗಳ ಪಾಪ ಹೋರಾಟ ಮಾಡಿದಾಗ್ರಿ ಏನಂದ್ರೆ 2015 ಬರ್ದಾರೇನ್ರಿ ಗುರುಗಳು. ಎಷ್ಟಂದ್ರೆ 1200 ಎಕರೆ ಹೆಚ್ಚುವರಿ ಮುಳುಗಡೆ ಆಗಿದೆ ಅಂತೇಳಿ ಭೂಸ್ವಾಧೀನ ಇಲಾಖೆಗೆ ಲೆಟರ್ ಬರೆದಿದ್ದಾರೆ. ಅವ್ರು ಅದನ್ನ ಏನು ಮಾಡಿರಪ್ಪ ಅಂದ್ರೆ ಚೋಡ ತಿಂತೀವಲ್ಲ, ಗೊತ್ತನು? ಚೋಡ ಅದ್ರ ಪೇಪರ್ ತಿಂದು ಅಲ್ಲೇ ಹೋಗದಾರೆ. ಅದಕ್ಕೆ ಯಾರೇ ಇಲ್ಲ, ಏನಾಯ್ತಂತ ಗೊತ್ತಿಲ್ಲ, ಅದ ಪೈಲ ಅಲ್ಲೇ ಬಿದ್ದದು ಗುರುಗಳು. ಯಾಕೆ? ಇನ್ನು ಮುಂದೆ ನೀವು ಮಾಡಲಿಲ್ಲ ಅಂತಂದ್ರೆ ನಾವು ಬಿಡಂಗಿಲ್ಲ. 10,000 ಎಕರೆ ಭೂಮಿ ನಮ್ಮ ರೈತರು ಕಳ್ಕೊಂಡಿದ್ದಾರೆ. ಆ ಹೆಚ್ಚುವರಾಗಿ ಏನು ಕಳ್ಕೊಂಡಿದಾರಲ್ಲ, ಆ ಎಲ್ಲ ರೈತರಿಗೆ ರೀಸರ್ವೆ ಮಾಡಿ ಪರಿಹಾರ ಕೊಡುವಂಥ ಕೆಲಸವನ್ನು ಎಲ್ಲಿವರೆಗೆ ಮಾಡಂಗಿಲ್ಲ ಅಲ್ಲಿವರೆಗೆ ನಾವು ನಿಮ್ಮನ್ನು ಬಿಡಂಗಿಲ್ಲ. ನಾವು ರೆಡಿಯಾಗಿ ನಿಂತಿದ್ದೀವಿ. ಅದರ ಜೊತೆಗೆ ಇನ್ನೂ ಹೇಳ್ತಾ ಇದ್ದೀನ, ಮುದ್ದೇಬಳದಲ್ಲಿ ಅನೇಕ ಕೆರೆಗಳಿಗೆ ಇನ್ನೂ ತುಂಬಿಸ್ಬೇಕಾಗಿದೆ, ಔಟ್ಲೆಟ್ಗಳಿಲ್ಲ. ಇವು ಮುದ್ನಾಳ್ ಕೆರೆ, ಹಾಗರಗುಂಡ ಕೆರೆ, ಇವು ಆಲ್ರೆಡಿ ಟೆಂಡರ್ ಕರೆದ 3 ವರ್ಷ ಆಯ್ತು ರೀ ಗುರುಗಳು. ಅದು ಏನ್ರಿ, ಅದು ಭೂಸ್ವಾಧೀನ ಆಗಿಲ್ಲ ಅಂತೇಳಿ ರೈತರು ಅದನ್ನು ಬಂದ್ ಮಾಡಿಬಿಟ್ರಿ. ಬಂದ್ ಮಾಡಿರಿಲ್ರಿ? ಇವ್ರು ಮಾಡಕ್ಕೆ ಯಾವತ್ತರ ಬಂದ್ರ ಊರಾಗ ಯಾಕೆ ಬಂದಾಗ್ಯದಪ್ಪ, ಏನ್ರ ಬಂದು ಏನು ಮಾಡಿಕೊಟ್ರನ್ರಿ? ಅದು ಇಲ್ಲ. ಅದು ಬಂದಾಗ ಹೋಗ್ಯವ. ಈಗ ಅನೇಕ ಕೆರೆಗಳದಾವ್ರಿ ಗುರುಗಳ, ಕೇಳ್ರಿ. ನಮ್ಮ ಭಾಳ ಸಮಸ್ಯೆ ಅದಾವ್ರಿ. ಕೆರೆ ಅದಾವ್ರಿ, ಆ ಕೆರೆ ಗೇಟ್ ಕುಂದಿರ್ಸ್ಯಾರ, ಇಟ್ಟು ಗೇಟ್ ಕುಂದಿರ್ಸ್ಯಾರ, ಸಣ್ಣ ಗೇಟ್. ಅದು ಕೆರೆ ತುಂಬಕಾರ, ಒಕ್ಕರಣಿ ಕೆರೆ ತುಂಬಕಾರ 1 ತಿಂಗಳು ಬೇಕಲ್ರಿ? 1 ತಿಂಗಳು ಬೇಕು. ಇವ್ರೇನು ಹೇಳ್ಬಿಡ್ತಾರೆ, ನಮ್ದು ಒಂದೇ ವಾರ ನೀರು ಬಿಡುದು ಅಂತಾರೆ. 1 ವಾರದ ಕೆರೆ ತುಂಬತೈತೆ? ಇಲ್ಲ. ಇವು ಭಾಳ ಸಮಸ್ಯೆಗಳಿದಾವ. ಅದಕ್ಕೆ ನಾವು ಹೇಳ್ತೀನಿ, ಹಾಗರಗುಂಡ ಕೆರೆದು ಮತ್ತು ಮುದ್ನಾಳ್ ಕೆರೆ ಏನು ಭೂಸ್ವಾಧೀನದ ಏನು ಸಮಸ್ಯೆ ಐತಿ ಅದನ್ನ ಕೂಡಲೇ ಬಗೆಹರಿಸಿ ಕೂಡಲೇ ನೀವು ವರ್ಕ್ ಚಾಲು ಮಾಡಬೇಕು. ಕಾಂಟ್ರಾಕ್ಟರ್ ಕೇಳಿದ್ರೆ ಏನು ಹೇಳ್ತಾರೆ ಹೇಳ್ರಿ ಅವರು? ನಾವೇನು ಮಾಡೋಣ್ರಿ ಸರ್, ಅದು ಭೂಸ್ವಾಧೀನ ರೈತರ ತಕ್ಕ ನಾವೇನು ಮಾಡ್ರಿ, ಆಫೀಸರ್ ಬಂದು ಲೈನೌಟ್ ಹಾಕಿ ಕೊಟ್ರೆ ನಾವು ನಾಳೆಗೆ ಹಾಡು ಬಿಡ್ತೀವಿ ಅಂತಂದ್ರು. ಹಾಡ್ತೀನಂದ್ರೆ ಇಲ್ರಿ, ಪಾಪ ರೈತರು ಹೇಳಿದ್ರಿ. ಇಲ್ರಿ, ಅವ್ರು ಕಾಂಟ್ರಾಕ್ಟರ್ದವ್ರು ಬಂದು ಮೊನ್ನೆ ತೊಂಬಂದು ಅಲ್ಲಿ ಇಟಾಚಿ ನಿಂದಿರ್ಸಿದಾರೆ, ಯಾವ ಅಧಿಕಾರಿಗಳು ಬರೋವಲ್ರು, ಲೈನೌಟ್ ಮಾಡೋಲ್ರಿ, ಏನು ಮಾಡೋದು ಅಂತಂದ್ರು. ಹೌದಿಲ್ರಿ? ಹಾಂ, ಕೇಳ್ರು. ಅದಕ್ಕೆ ಅದು ಆಗಬೇಕು. ಅದರ ಜೊತೆಗೆ ತಾರ್ನಾಳ್ ಕೆರೆ ಅಧಿಕಾರಿಗಳು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಬೇಕು. ತಾರ್ನಾಳ್ ಕೆರೆ, ಆಲ್ಕೊಪ್ಪರ ಕೆರೆ, ಇವೆಲ್ಲ ಕೆರೆಗಳೆಲ್ಲ ಇನ್ನೂ ತುಂಬಿಲ್ಲ. ಅದಕ್ಕೆ ಮತ್ತೆ ನಾವು ಇವ್ರೇನೋ ಔಟ್ಲೆಟ್ಟು ಮಾಡಿಲ್ಲ. ಅದಕ್ಕೆ ನೀವು ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ. ನೆಲದ ಪೈಪ್ 3 ಫೀಟಿನ ಪೈಪ್ ಹಾಕ್ತಿರೋ, 2 ಫೀಟ್ ಪೈಪ್ ಹಾಕಿ ಆ 2 ಕೆರೆಗಳನ್ನು ತುಂಬಿಸ್ಕೊಡುವಂಥ ಕೆಲಸವನ್ನು ಈ ವರ್ಷದಲ್ಲಿ ಮಾಡಬೇಕು. ಮಾಡಲಿಲ್ಲಪ್ಪ ಅಂದ್ರೆ ನಾವು ನಿಮ್ಮನ್ನು ಬಿಡೋಂಗಿಲ್ಲ.